ಹಾ ಹೌದು, ಸರಿ ಸರಿ. ಏನಮ್ಮ ನಗ್ನಗ್ತಾ ಇದೀಯಾ? ಯಾರ ಹತ್ರ ಮಾತಾಡ್ತಾ ಇದ್ದೆ? ನಕುಲ್ ಫೋನ್ ಮಾಡಿದ್ರು ಅಣ್ಣ. ಓ, ಸೀಮಂತದ ಬಗ್ಗೆ ಡಿಸ್ಕಷನಾ? ಅರೆ ಅಣ್ಣ ಪರವಾಗಿಲ್ಲ, ನನ್ ಮುಖ ನೋಡ್ತಿದ್ದ ಹಾಗೆ ಎಲ್ಲ ಗೆಸ್ ಮಾಡ್ಬಿಟ್ಟೆ. ಸೂಪರ್ ಬಿಡು ನೀನು. ನೀನ್ ಯಾವ ಕಾರಣಕ್ಕೆ ಕಣ್ಣೀರ್ ಹಾಕ್ತೀಯ, ಯಾವ ವಿಷಯಕ್ಕೆ ಹೆದರ್ಕೋತೀಯ, ಯಾರ ಜೊತೆ ನಗ್ನಗ್ತಾ ಮಾತಾಡ್ತೀಯ, ಯಾರನ್ನ ತುಂಬಾ ಹಚ್ಕೊಂಡಿದೀಯ, ಎಲ್ಲಾನು ನನಗೆ ಚೆನ್ನಾಗಿ ಗೊತ್ತಮ್ಮ. ಓಹೋ ಹೌದಾ? ನನ್ ಬಗ್ಗೆ ನೀನು ಅಷ್ಟೊಂದು ಸ್ಟಡಿ ಮಾಡ್ಬಿಟ್ಟಿದ್ಯಾ? ಮತ್ತೆ ನಿಮ್ಮ ಅಣ್ಣ ಅಂದ್ರೆ ಸುಮ್ನೆನಾ? ಹೌದಾ, ಸರಿ. ಹಾಗಾದ್ರೆ ನಾನು ಯಾವ ಕಾರಣಕ್ಕೆ ಅಳ್ತೀನಿ ಹೇಳು. ನಿನಗಾಗ ಒಂಟಿ ಅಂತ ಅನ್ಸಕ್ ಶುರು ಆಗತ್ತೆ. ಸಂಬಂಧಿಕರಿದ್ರು ನೀನ್ ತುಂಬಾ ದೂರ ಇದೆಯಾ ಅಂತ ನನಗನ್ಸತ್ತೆ. ಆಗ ಹಳೇದನ್ನೆಲ್ಲ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತೀಯ ತಾನೆ? ಅರೆ ಇಷ್ಟೊಂದು ಕರೆಕ್ಟಾಗಿ ಹೇಳ್ತಿದ್ಯಲ್ಲ. ಸರಿ, ನಾನು ಯಾವ ವಿಷಯಕ್ಕೆ ತುಂಬಾ ಹೆದರ್ಕೋತೀನಿ ಹೇಳು. ನಿನಗೆ ಯಾವಾಗಲೂ ನಿನ್ನ ಮಗು ಬಗ್ಗೆನೇ ಚಿಂತೆ, ಯೋಚನೆ. ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋ ವಿಚಾರಕ್ಕೆ ಏನೇನೋ ಕಲ್ಪನೆ ಮಾಡಿಕೊಂಡು ಹೆದರ್ಕೊಳ್ತಾ ಇರ್ತೀಯ ಅಲ್ವಾ? ಅಣ್ಣ, ನೀನು ಸೈಕಾಲಜಿ ಓದಿಲ್ಲ ತಾನೆ? ಇದಕ್ಕೆ ಸೈಕಾಲಜಿ ಓದಬೇಕು ಅಂತ ಏನಿಲ್ಲಮ್ಮ. ನಮ್ಮವ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ಅವರನ್ನು ಗಮನಿಸ್ತಾ ಇದ್ರೆ ಅಷ್ಟೇ ಸಾಕು. ಹೌದು, ಯಾವಾಗಂತೆ ಸೀಮಂತ? ಡೇಟ್ ಏನಾದರೂ ಫಿಕ್ಸ್ ಆಯ್ತಾ? 4-5 ಡೇಟ್ ಕೊಟ್ಟಿದಾರಂತೆ. ಮಾವನವ್ರು ಬರೋವರೆಗೂ ಯಾವ ಡೇಟು ಅಂತ ಫಿಕ್ಸ್ ಆಗಲ್ಲ. ಏನು ಅಣ್ಣ ತಂಗಿ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ? ಏನೋ ಡೇಟ್ ಫಿಕ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋ ಹಾಗಿತ್ತು. ನಿನ್ನ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ನನ್ ಬಗ್ಗೆನಾ? ಹೌದು ಕಣೆ, ನಿನ್ ಬಗ್ಗೆನೆ. ನಿನ್ಗೆ ಯಾರನ್ನಾದ್ರೂ ಗಂಟೆ ಹಾಕ್ಬೇಕಲ್ಲ, ಅದಕ್ಕೆ ಪುರೋಹಿತ್ರನ ಕೇಳಿ ಒಂದ್ ಡೇಟ್ ಫಿಕ್ಸ್ ಮಾಡೋಣ ಅಂತ ಮಾತಾಡ್ಕೋತಾ ಇದ್ವಿ ಅಲ್ವಾ ಅಣ್ಣ? ಹೌದು. ಸುಳ್ಳು. ನನ್ ಪರ್ಮಿಷನ್ ಇಲ್ದೆ ನೀವ್ ಈ ಟಾಪಿಕ್ ನ ಮಾತಾಡೋದಕ್ ಧೈರ್ಯನೂ ಮಾಡಲ್ಲ ಅಂತ ನಂಗೆ ಗೊತ್ತು. ಅಬ್ಬಬ್ಬಾ, ತಂಗಿ ಅಂದ್ರೆ ನೀನ್ ಹಾಗೆ ಪಟಾಕಿ ತರ ಇರ್ಬೇಕು. ಅರೆ ಇದೇನಣ್ಣ, ಲೆಕ್ಕ ಪುಸ್ತಕ ಎಲ್ಲ ಹಾಡ್ಕೊಂಡ್ಬಿಟ್ಟಿದ್ಯಾ? ಓಹೋ, ಮಾವ ಏನಾದ್ರೂ ಅವ್ರ ಕೆಲ್ಸನೆಲ್ಲ ನಿನಗ್ ಹಚ್ಬಿಟ್ರ ಹೇಗೆ? ವರ್ಷದ ಕೊನೆ ಬಂತಲ್ಲ, ಅದಕ್ಕೆ ಅಕೌಂಟ್ಸ್ ಎಲ್ಲ ಸರಿಯಾಗಿದೆಯಾ ಒಂದ್ಸಲ ನೋಡಿ ಅಂತ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗ ಸರಿ, ಹಾಗಿದ್ರೆ 1 ನಿಮಿಷ ಇರು, ಬಂದೆ. ನೀನ್ ಈ ಲೆಕ್ಕದ ಜೊತೆ ಇದನ್ನು ಸೇರಿಸ್ಕೊಬಿಡು. ಏನಮ್ಮ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇದು ನನ್ ಬೆವ್ರು ಸೂರ್ಸಿ ಸಂಪಾದನೆ ಮಾಡಿರೋ ದುಡ್ಡಣ್ಣ. 5 ಲಕ್ಷ ಇದೆ. ಈ 5 ಲಕ್ಷನ ಇಟ್ಕೊಂಡು ನಾನ್ ನಿನ್ನ ಹತ್ರ ಅಡ ಇಟ್ಟಿದ್ನಲ್ಲ ಅಮ್ಮನ್ ಸರ, ಅದ್ ನಂಗೆ ವಾಪಸ್ ಕೊಡು. ಇದು ವಿಷಯ. ಅಂತೂ ನಿನ್ನ ಹಠಾನ ನೀನ್ ಸಾಧಿಸ್ಬಿಟ್ಟೆ. ಗ್ರೇಟ್. ಸೂರ್ಯವಂಶದ ರಕ್ತ ಅಣ್ಣ ಇದು. ಇವಾಗ ನಿನ್ ಕೈ ಕ್ಯಾಶ್ ಬಂತಲ್ವಾ, ನನ್ ಸರ ನಂಗೆ ವಾಪಸ್ ಕೊಡು. ಅದ್ ನೀನೇ ಇಟ್ಕೊಂಡಿದ್ದೆ ಅಲ್ವಾ, ನಿನ್ನ ಹತ್ರನೇ ಇದೆ ತಾನೆ? ನನ್ನ ತಂಗಿ ಸರ ಅಂದ್ಮೇಲೆ ಎಲ್ಲಂದ್ರೆ ಎಲ್ಲಿಡೋಕ್ಕಾಗತ್ತೇನಮ್ಮ? 1 ನಿಮಿಷ ಬಂದೇರು. ಪರವಾಗಿಲ್ಲ ಕಣೆ, ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ಹೆಂಗೆ ನಾವು